ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಬಿಸ್ನೆಸ್ ಟಿಪ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಂಗೆ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಯಾವ ಟೈಪ್ ಬಿಸ್ನೆಸ್ ವಿಡಿಯೋಸ್ನ ಬೇಕು ಅದನ್ನ ಕಮೆಂಟ್ ಮಾಡಿದ್ರೆ ನಾವು ಅದೇ ಟೈಪ್ ಬಿಸ್ನೆಸ್ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ನಮ್ಮ ಚಾನಲ್ ಅಲ್ಲಿ ಸುಮಾರು ವಿಡಿಯೋಸ್ ಅಪ್ಲೋಡ್ ಮಾಡಿದೀವಿ. ಅದನ್ನೂ ಒಂದ್ಸರಿ ನೀವು ನೋಡಿದ್ರೆ ನಿಮ್ಗೆ ಯಾವ ಟೈಪ್ ಬಿಸ್ನೆಸ್ ಮಾಡಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡಿದ್ರೆ ಇವತ್ತು ನಾನು ಆಕ್ಚುಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಏನಂತಾರೆ, ಇದು ಆಕ್ಚುಲಿ ಒಂದು ಸ್ಕ್ಯಾಮ್ ಅನ್ಬೇಕು, ಫ್ರಾಡ್ ಅನ್ಬೇಕು, ನೀವು ಡಿಸೈಡ್ ಮಾಡಿ ಫ್ರೆಂಡ್ಸ್. ನೋಡಿ, ನಮ್ಗೆ ಯಾವ್ದಾದ್ರ ಬಗ್ಗೆ ಅದು ಸರಿಯಾಗಿ ಐಡಿಯಾ ಇಲ್ಲ, ಮಾಹಿತಿ ಇಲ್ಲ, ಅವೇರ್ನೆಸ್ ಇಲ್ಲ ಅಂತಂದ್ರೆ ಜನ ಈಸಿಯಾಗಿ ನಮ್ಮನ್ನ ಮೋಸ ಮಾಡ್ತಿರ್ತಾರೆ ಫ್ರೆಂಡ್ಸ್. ಈ ಹಸಿವು ಇದೆಯಲ್ಲ, ಈ ಹಸಿವು ಯಾರನ್ನ ಬೇಕಿದ್ರು ಏನ್ ತಪ್ಪು ಬೇಕಿದ್ರು ಮಾಡಿಸ್ಬಿಡುತ್ತೆ ಫ್ರೆಂಡ್ಸ್. ಮೋಸ ಮಾಡೋದು ಆಕ್ಚುಲಿ ಏನು ತಪ್ಪಲ್ಲ, ಅವನು ಹೊಟ್ಟೆಪಾಡು ಪಾಪ. ಸೊ ನಾವು ಅವನು ತಪ್ಪು ಅಂತ ಹೇಳಕ್ಕಾಗಲ್ಲ. ಸೊ ದೇವ್ರು ಅವ್ನಿಗೆ ಹಸು ಕೊಟ್ಟಿದ್ರೆ ತಪ್ಪಾಗುತ್ತೆ, ಇಲ್ಲಾಂದ್ರೆ ಸಮಾಜ ಇಲ್ಲ ಗೌರ್ಮೆಂಟ್ ಕೆಲಸ ಕೊಟ್ರೆ ಅವ್ನ ಯಾಕೆ ತಪ್ಪು ಮಾಡ್ತಾನೆ ಫ್ರೆಂಡ್ಸ್. ನಾನೇನ್ ಹೇಳೋದು ಅಂತಂದ್ರೆ, ಮೋಸ ಮಾಡೋದು ತಪ್ಪಲ್ಲ, ಆಕ್ಚುಲಿ ಮೋಸ ಹೋಗೋದು ತಪ್ಪು. ಅಂದ್ರೆ ನಾವು ಮೋಸ ಹೋಗ್ತೀವಲ್ಲ, ಅದು ನಮ್ ತಪ್ಪದು ಫ್ರೆಂಡ್ಸ್. ನಾನು ಆಗ್ಲೇ ಹೇಳಿದೀನಿ, ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್. ಯಾವ್ದ್ರ ಬಗ್ಗೆ ಆದ್ರೂ ಒಂದು ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೀನಿ. ಸೊ ತುಂಬಾ ಜನಕ್ಕೆ ಈ ಬ್ಲಾಕ್ ಟರ್ಮರಿಕ್ ಅಂತಾರಲ್ಲ, ಈ ಖಾದಿ ಹಳದಿ ಕಪ್ಪು ಅರಿಶಿನ, ಈ ಬ್ಲಾಕ್ ಟರ್ಮರಿಕ್ ಅಂತಾರಲ್ಲ, ಈ ಕಪ್ಪು ಅರಿಶಿನ, ಈ ಅರಿಶಿನದ ಬಗ್ಗೆ ತುಂಬಾ ಜನಕ್ಕೆ ಕರೆಕ್ಟ್ ಆಗಿ ಐಡಿಯಾ ಇಲ್ಲ. ಸೊ ಇದು ಏನಂತಾರೆ, ಇದು ಕೆಲವ್ರನ್ನ ಇದನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಸೊ ಈ ಬ್ಲಾಕ್ ಟರ್ಮರಿಕ್ ಮೇಲೆ ಐಡಿಯಾ ಇಲ್ವಲ್ಲ, ಇದನ್ನೇ ಬಂಡವಾಳ ಮಾಡ್ಕೊಂಡು ಏನ್ ಮಾಡ್ತಿದಾರೆ ಅಂತಂದ್ರೆ, ಸೊ ಇದ್ರ ಬಗ್ಗೆ ಏನೋ ಒಂದು ಇದಕ್ಕೊಂದು ಶಕ್ತಿ ಇದೆ, ಇದಕ್ಕೇನೋ ಒಂದು ಪವರ್ಸ್ ಇದೆ ಅಂದ್ಬಿಟ್ಟು ಅದನ್ನ ಜನಕ್ಕೆ ಮೋಸ ಮಾಡ್ತಿದ್ದಾರೆ. ಸೊ ಈ ಮೋಸ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ಏನಂತ ಅವೇರ್ನೆಸ್ ಇಲ್ಲ. ಈ ಅವೇರ್ನೆಸ್ ಇಲ್ದಿರೋದನ್ನ ತುಂಬಾ ಜನ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಈ ಬ್ಲಾಕ್ ಟರ್ಮರಿಕ್ ಬಗ್ಗೆ ಏನು ಅಂತಂದ್ರೆ, ಈ ಮೋಸ ಮಾಡ್ತಿರ್ತಾರಲ್ಲ ಅಂತವ್ರು ಏನಂತಾರೆ, ಈ ಬ್ಲಾಕ್ ಟರ್ಮರಿಕ್ ಬಗ್ಗೆ ಯಾಕೆ ಮೋಸ ಮಾಡ್ತಿದಾರೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಈ ಬ್ಲಾಕ್ ಟರ್ಮರಿಕ್ ಅನ್ನೋದು ಅಂದ್ರೆ ಈ ಟರ್ಮರಿಕ್ ಅನ್ನೋದೇ ಫಸ್ಟ್ ಆಫ್ ಆಲ್ ನಮ್ಮ ಹಿಂದೂ ಟ್ರೆಡಿಷನ್ ಅಲ್ಲಿ ಅದಕ್ಕೊಂದು ಒಳ್ಳೆ ಪೊಸಿಷನ್ ಇದೆ. ಅಂದ್ರೆ ಒಂದು ಮದುವೆ ಮಾಡ್ಕೋಬೇಕಾದ್ರೆ ಆಗಿರ್ಬೋದು, ಒಂದು ಏನಂತಾರೆ, ಈ ಅರಿಶಿನ ಕೊಂಪನ್ನು ಕಟ್ಟದಾಗ್ಲೇ ಅದು ಏನಂತಾರೆ, ಆ ಮದುವೆ ಆಗಿದೆ ಅಂತ ಒಂದು ಸಿಂಬಲ್. ಸೊ ಈ ತರ ತುಂಬಾ ಟ್ರೆಡಿಷನ್, ಅಂದ್ರೆ ಏನೇ ಒಂದು ಶುಭ ಕಾರ್ಯ ಮಾಡ್ಬೇಕು ಅಂತಂದ್ರೆ ಈ ಅರಿಶಿನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಹಿಂದೂ ಟ್ರೆಡಿಷನ್ ಅಲ್ಲಿ. ಸೊ ಈ ನಾರ್ಮಲ್ ಅರಿಶಿನ ಇದಾರಲ್ಲ, ಈ ನಾರ್ಮಲ್ ಅರಿಶಿನ ಏನಂತಾರೆ ಅಂದ್ರೆ ಆಕ್ಚುಲಿ ಹರಿದ್ರಾಚೂರ್ಣಂ ಅಂತಾರೆ. ಸೊ ಇದು ಮತ್ತೆ ಈ ಬ್ಲಾಕ್ ಟರ್ಮರಿಕ್ ಏನಿದೆಯಲ್ಲ, ಈ ಬ್ಲಾಕ್ ಟರ್ಮರಿಕ್ ಈ ನಾರ್ಮಲ್ ಅರಿಶಿನಕ್ಕಿಂತ 1000 ಟೈಮ್ಸ್ ಪವರ್ಫುಲ್ ಅಂತ ಹೇಳ್ತಾರೆ. ಆಮೇಲೆ ಈ ಬ್ಲಾಕ್ ಟರ್ಮರಿಕ್ ನ ಕೃಷ್ಣ ಹರಿದ್ರ ಅಂತಾರೆ. ಆಕ್ಚುಲಿ ಕೃಷ್ಣ ಹರಿದ್ರ ಚೂರ್ಣಂ ಅಂದ್ರೆ ಈ ಬ್ಲಾಕ್ ಟರ್ಮರಿಕ್. ಸೊ ಆಯುರ್ವೇದದಲ್ಲಿ ನಾವು ಈ ತರ ಬ್ಲಾಕ್ ಟರ್ಮರಿಕ್ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಆಯುರ್ವೇದದ ಅವ್ರಿಗೆ ಯಾವ ತರ ಹೇಳ್ಬೇಕು ಅಂದ್ರೆ, ಅದಕ್ಕೆ ಆಕ್ಚುಲಿ ಒಂದು ಸೆಪರೇಟ್ ವರ್ಡ್ ಇದೆ, ಕರ್ಕುಮಾ ಕೇಶಿಯಾ ಅಂತಾರೆ ಈ ಬ್ಲಾಕ್ ಟರ್ಮರಿಕ್ ಆಯುರ್ವೇದದಲ್ಲಿ. ಸೊ ಈ ಕರ್ಕುಮಾ ಕೇಶಿಯಾ ಆಕ್ಚುಯಲ್ ಬ್ಲಾಕ್ ಟರ್ಮರಿಕ್. ಸೊ ಆಕ್ಚುಯಲ್ ಬ್ಲಾಕ್ ಟರ್ಮರಿಕ್ ಅಂದ್ರೆ ಈ ಕರ್ಕುಮಾ ಕೇಶಿಯಾ ಅನ್ನೋದೇ ಆಕ್ಚುಯಲ್ ಬ್ಲಾಕ್ ಟರ್ಮರಿಕ್ ಫ್ರೆಂಡ್ಸ್. ಈ ಟರ್ಮರಿಕ್ ಎಲ್ಲರಿಗೂ ಗೊತ್ತಿರೋ ತರ ಏನಂತಾರೆ, ಆಂಟಿಬಯೋಟಿಕ್. ಸೊ ಬ್ಲಾಕ್ ಟರ್ಮರಿಕ್ ಪ್ರಾಚೀನ ಕಾಲದಲ್ಲಿ ಏನಂತಾರೆ ತುಂಬಾ ಕಡೆ ಸಿಕ್ತಿತ್ತು, ಹೇರಳವಾಗಿ ಸಿಗ್ತಾ ಇತ್ತು. ಸೊ ಈ ಮಾಡರ್ನೈಸೇಷನ್ ಆಗ್ತಾ ಅಂದ್ರೆ ನ್ಯೂ ಏನಂತಾರೆ ಯೂರಿಯಾ, ಪೆಸ್ಟಿಸೈಡ್ಸ್, ಈ ಕೆಮಿಕಲ್ಸ್ ನಮ್ಮ ಭೂಮಿಗೆ ಯಾವಾಗ ಸ್ಪ್ರೇ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಸೊ ಅದಕ್ಕೆ ಬ್ಲಾಕ್ ಟರ್ಮರಿಕ್ ಬೇಕಾಗಿರೋ ಅಂದ್ರೆ ಬೆಳೆಯಕ್ ಬೇಕಾಗಿರೋ ಎನ್ವಿರಾನ್ಮೆಂಟ್ ಹಾಳಾಗ್ತಾ ಬಂತು. ಸೊ ಈ ಬ್ಲಾಕ್ ಟರ್ಮರಿಕ್ ನಾವು ಎಲ್ಲಂದ್ರಲ್ಲಿ ಈಗ ನೋಡಕ್ ಆಗಲ್ಲ ಆಕ್ಚುಲಿ. ಸೊ ಈ ಆಕ್ಚುಯಲ್ ಬ್ಲಾಕ್ ಟರ್ಮರಿಕ್ ಓನ್ಲಿ ಹಿಮಾಲಯಸ್, ಈ ನಾಗಾಲ್ಯಾಂಡ್, ಅಸ್ಸಾಂ ಮತ್ತೆ ನಮ್ಮ ವೆಸ್ಟರ್ನ್ ಘಾಟ್ಸ್ ನಿಯರ್ ಮಣಿಪಾಲ್, ಈ ಫಾರೆಸ್ಟ್ ಏರಿಯಲ್ಲಿ ಆಕ್ಚುಲಿ ಸಿಗ್ತಾ ಇರುತ್ತೆ. ಸೊ ಈ ಬ್ಲಾಕ್ ಟರ್ಮರಿಕ್ ಗೆ ಯಾವ್ದೇ ತರ ಕೆಮಿಕಲ್ಸ್ ಯೂಸ್ ಮಾಡ, ಈ ಬ್ಲಾಕ್ ಟರ್ಮರಿಕ್ ಬೆಳಿಬೇಕಂದ್ರೆ ಯಾವ್ದೇ ತರ ಕೆಮಿಕಲ್ಸ್ ಯೂಸ್ ಮಾಡಬಾರ್ದು. ಈ ತರ ಎನ್ವಿರಾನ್ಮೆಂಟ್ ನಮ್ ಕಡೆ ಅಂತೂ ಸಿಗೋಕ್ ಚಾನ್ಸ್ ಇಲ್ಲ. ಸೊ ಇದು ಏನಂತಾರೆ, ಈ ಕಾಡಲ್ಲೇ ಸಿಗುತ್ತೆ. ಸೊ ಅದು ಏನಂದ್ರೆ ಕಾಡಲ್ಲೇ ಆಕ್ಚುಲಿ ಬೆಳೀತಾ ಇರುತ್ತೆ ಫ್ರೆಂಡ್ಸ್. ಈ ಬ್ಲಾಕ್ ಟರ್ಮರಿಕ್ ಬೆಳೆಯಕ್ಕೆ ಏನಂದ್ರೆ 1 ವರ್ಷ 2 ವರ್ಷದಲ್ಲಿ ಆಗಲ್ಲ. ಈ ಬ್ಲಾಕ್ ಟರ್ಮರಿಕ್ ಬೆಳಿಬೇಕು ಅಂತಂದ್ರೆ ಮಿನಿಮಮ್ 3 years to 6 years ಆದ್ರೂ ಬೇಕೇ ಬೇಕಾಗುತ್ತೆ ಫ್ರೆಂಡ್ಸ್. ನಮ್ ಕಾಮನ್ ಟರ್ಮರಿಕ್ ಒಂದು ಆಂಟಿಬಯೋಟಿಕ್, ಅದು ಎಲ್ಲರಿಗೂ ಗೊತ್ತಿರೋದು. ಇದನ್ನ ಬ್ಯೂಟಿ ಪ್ರಾಡಕ್ಟ್ಸ್ ಮಾಡೋದಾಗಿರ್ಬೋದು, ಮೆಡಿಸಿನಲ್, ಆಯುರ್ವೇದ ತುಂಬಾ ಕಡೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಈ ಬ್ಲಾಕ್ ಟರ್ಮರಿಕ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಫ್ರೆಂಡ್ಸ್, ನೋಡಿ ಇದು ಬ್ಲಾಕ್ ಟರ್ಮರಿಕ್ ನ ಈ ಕ್ಯಾನ್ಸರ್ ಕಂಟ್ರೋಲ್ ಮಾಡಕ್ಕೆ ಆಕ್ಚುಲಿ ಯೂಸ್ ಮಾಡ್ತಿರ್ತಾರೆ. ಸೊ ಈ ಮೆಡಿಸಿನ್ ರಿಸರ್ಚ್ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ಈ ಬ್ಲಾಕ್ ಟರ್ಮರಿಕ್ ಅಲ್ಲಿ ಮೆಡಿಸಿನ್ ಎಕ್ಸ್ಟ್ರಾಕ್ಟ್ ಮಾಡಿ ಅವರು ಒಂದು ಏನೋ ಒಂದು ಮಾತ್ರೆ ರೂಪದಲ್ಲ, ಇಲ್ಲಾಂದ್ರೆ ಏನೋ ಒಂದು ಕೊಡ್ತಿರ್ತಾರೆ. ಸೊ ಅದನ್ನ ತಗೊಂಡ್ರೆ ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ನೋಡಿ ಫ್ರೆಂಡ್ಸ್. ಇದು ಫುಲ್ ಏನಂತಾರೆ, ಬ್ಲಾಕ್ ಟರ್ಮರಿಕ್ ಫುಲ್ ಕ್ಯಾನ್ಸರ್ ನ ವಾಸಿ ಅಂತೂ ಮಾಡಲ್ಲ. ಏನ್ ಮಾಡ್ತಂದ್ರೆ ಕ್ಯಾನ್ಸರ್ ಸೆಲ್ ಪ್ರೊಡಕ್ಷನ್ ಆಗುತ್ತೆ, ಅದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಆಕ್ಚುಯಲ್ ಆಗಿ ಬ್ಲಾಕ್
ಟರ್ಮರಿಕ್ ನ ಏನಂತಾರೆ ಬ್ಲಾಕ್ ಟರ್ಮರಿಕ್ ಔಟ್ ಅಂದ್ರೆ ಫುಲ್ ಬ್ಲಾಕ್ ಟರ್ಮರಿಕ್ ಅಲ್ಲಿ ಫುಲ್ ಎಲ್ಲವೂ ಟರ್ಮರಿಕ್ ಇರಲ್ಲ. ಸೊ ಬ್ಲಾಕ್ ಟರ್ಮರಿಕ್ ಔಟರ್ ಸ್ಕಿನ್ ಏನಿದೆ ಅದು ಕರ್ಪೂರ ಯೂಸ್ ಮಾಡಕ್ಕೆ ಪ್ರೊಡಕ್ಷನ್ ಮಾಡಕ್ಕೆ ಯೂಸ್ ಮಾಡ್ತಿರ್ತಾರೆ. ಬಟ್ ಫ್ರೆಂಡ್ಸ್ ಈಗ ಏನಾಗಿದೆ ಅಂದ್ರೆ ಕರ್ಪೂರನು ಕಲ್ತಿ ಮಾಡ್ಬಿಟ್ಟಿದ್ದಾರೆ. ಸೊ ಇವಾಗ ಈ ಕರ್ಪೂರನ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮತ್ತೆ ಈ ಮೈದಾ ಎಲ್ಲ ಹಾಕಿ ಏನೋ ಮಾಡ್ತಾರಂತೆ. ಸೊ ಅದರಲ್ಲೂ ಏನಂತಾರೆ ಒಂದು ಪ್ಯೂರಿಟಿ ಇಲ್ಲ, ದೇವ್ರಿಗೇನೋ ಒಂದು ಇದು ಮಾಡೋಣ ಅಂತ ಅದರಲ್ಲೂ ಒಂದು ಏನು ಪ್ಯೂರಿಟಿ ಇಲ್ಲ, ಒಂದು ಕರ್ಪೂರನ ಈ ತರ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ಮಾಡ್ತಿದ್ದಾರೆ. ಸೊ ಈ ಬ್ಲಾಕ್ ಟರ್ಮರಿಕ್ ಏನಂತಾರೆ ಈ 100 ಟೈಮ್ಸ್ ಏನಂತಾರೆ ತುಂಬಾ ಈ ಹಾಗಲಕಾಯಿ ಇರುತ್ತಲ್ಲ ಇದಕ್ಕಿಂತ ಈ ಬ್ಲಾಕ್ ಟರ್ಮರಿಕ್ 100 ಟೈಮ್ಸ್ ಕಹಿ ಇರುತ್ತೆ, ಆಮೇಲೆ ಪಾಯ್ಸನ್ ಸಹ ಇರುತ್ತೆ ಇದು ಆಕ್ಚುಲಿ. ಸೊ ಇದೇ ತರ ಏನಾಗುತ್ತೆ ಅಂದ್ರೆ ಸುಮ್ನೆ ನಮ್ಗೆ ಡಾಕ್ಟರ್ ಕನ್ಸಲ್ಟ್ ಮಾಡಿದಿರ ಏನಂತಾರೆ ಈ ಬ್ಲಾಕ್ ಟರ್ಮರಿಕ್ ನ ಸುಮ್ನೆ ಕಟ್ ಮಾಡ್ಕೊಂಡು ತಿಂದ್ಬಿಟ್ರೆ ಏನಂತಾರೆ ಸತ್ತ ಹೋಗ್ಬಿಡ್ತಾರೆ. ಫ್ರೆಂಡ್ಸ್ ನೋಡಿ AP ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಫ್ಯಾಮಿಲಿ ಇದೇ ತರ ಏನಂತಾರೆ ಹೆಲ್ತ್ ಒಳ್ಳೋದು ಕ್ಯಾನ್ಸರ್ ಗೆಲ್ಲ ಒಳ್ಳೋದು ಅಂದ್ಬಿಟ್ಟು ಬ್ಲಾಕ್ ಟರ್ಮರಿಕ್ ತಗೊಂಡೋಗ್ಬಿಟ್ಟು ಸರಿಯಾಗಿ ತಿಂದವ್ರೆ, ಅವ್ರ ಪಾಪ ಸತ್ತ ಹೋಗಿದ್ದಾರೆ. ನೋಡಿ ಫ್ರೆಂಡ್ಸ್ ಏನಾಗುತ್ತೆ ಅಂತಂದ್ರೆ ಈ ಡಾಕ್ಟರ್ಸ್ ಅಂತ ಇರ್ತಾರೆ, ಅವ್ರ ನಾವು ಆಕ್ಚುಲಿ ಒಂದು ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಾವು ಮೆಡಿಸಿನ್ ಡೋಸೇಜ್ ಎಲ್ಲ ತಗೊಂಡ್ರೆ ಆಕ್ಚುಲಿ ಎಲ್ಲಾನು ಒಳ್ಳೇದಾಗುತ್ತೆ. ಸೊ ಏನಂತಾರೆ ಇದೇನೋ ಒಂದು ಸೇಯಿಂಗ್ ಇದೆಯಲ್ಲ, ಅದೇ ತುಂಬಾ ತಗೊಂಡ್ಬಿಟ್ರೆ ಅದೇನಂತಾರೆ ಅಮೃತಂ ಅದೇನೋ ವಿಷ ಅಂತೇನೋ ಐತಲ್ಲ, ಆ ತರ ತುಂಬಾ ತಗೊಳ್ಳೋದೆಲ್ಲಾನು ಪ್ರಾಬ್ಲಮ್ ಆಕ್ಚುಲಿ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಹಿಂದೂ ಟ್ರೆಡಿಷನ್ ಅಲ್ಲಿ ಟರ್ಮರಿಕ್ ಗೆ ಒಂದು ಇಂಪಾರ್ಟೆನ್ಸ್ ಅಂತೂ ಇದೆ. ಹರಿದ್ರ ಚೂರ್ಣ ಮತ್ತೆ ಕೃಷ್ಣ ಹರಿದ್ರ ಇದೆರಡು ಆಕ್ಚುಲಿ ಸೇಮ್, ಅಂದ್ರೆ ಈ ಬ್ಲಾಕ್ ಟರ್ಮರಿಕ್ ನಾರ್ಮಲ್ ಟರ್ಮರಿಕ್ ಎರಡು ಸೇಮ್ ಆಕ್ಚುಲಿ. ಸೊ ನಾರ್ಮಲ್ ಅರಿಶಿನ ಏನಂತಾರೆ ಒಂದು ಎಷ್ಟು ನಾರ್ಮಲ್ ಅರಿಶಿನ ಎಷ್ಟು ನಮ್ ಪಾಸಿಟಿವ್ ವೈಬ್ಸ್ ತಗೊಂಡ್ ಬಂದ್ ಕೊಡುತ್ತೋ, ಸೊ ಬ್ಲಾಕ್ ಟರ್ಮರಿಕ್ ಅಷ್ಟೇ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಆಕ್ಚುಲಿ. ಬಟ್ ಇದ್ರಲ್ಲಿ ಜನ ಏನ್ ಮಾಡ್ತಿದಾರೆ ಅಂತಂದ್ರೆ ಒಂದು ಜನಕ್ಕೆ ಅವೇರ್ನೆಸ್ ಅಂದ್ರೆ ಮತ್ತೆ ಈ ಬ್ಲಾಕ್ ಟರ್ಮರಿಕ್ ಸಿಗೋದು ಕಷ್ಟ, ಆಮೇಲೆ ಅದ್ ನೋಡಿದಾಗ ಏನೋ ಒಂದು ವಿಚಿತ್ರ ಅನ್ಸುತ್ತೆ. ಸೊ ಅದ್ ಏನ್ ಹೇಳ್ತಾರೆ ಅಂದ್ರೆ ಜನ ಇದನ್ನೇ ಬಂಡವಾಳ ಮಾಡ್ಕೊಂಡು ಬ್ಲಾಕ್ ಟರ್ಮರಿಕ್ ಕೊಡ್ತೀವಿ ನಿಮ್ಗೆ, ಇದರಿಂದ ನಿಮ್ಗೆ ತುಂಬಾ ದುಡ್ಡು ಬರುತ್ತೆ, ಇದರಿಂದ ಹಣ ಬರುತ್ತೆ, ಆಸ್ತಿ ಬರುತ್ತೆ, ನೀವು ಬೇಡ ಅಂದ್ರೆ ದುಡ್ಡು ಮನೇಲಿ ಇರುತ್ತೆ, ಈ ತರ ಎಲ್ಲ ಅವರು ಕತೆ ಕಟ್ತಾರೆ. ಅಂಡ್ ಬ್ಲಾಕ್ ಟರ್ಮರಿಕ್ ಕಾಸ್ಟ್ ಏನಂತಾರೆ ನಾರ್ಮಲ್ ಬ್ಲಾಕ್ ಟರ್ಮರಿಕ್ ಕಾಸ್ಟ್ 1 kg 10,000 ರೂಪಾಯಿ ಇದ್ರೆ ಇವ್ರು ಪೂಜೆ ಮಾಡಿದ ತಕ್ಷಣ ಒಂದು 2 ಕೋಟಿ 3 ಕೋಟಿ ಆಗ್ಬಿಡುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಈ ಬ್ಲಾಕ್ ಟರ್ಮರಿಕ್ ನ ನಾವು ಏನಂತಾರೆ ಹೇಗ್ ಬಳಸ್ಬೇಕು ಅಂತ ಹೇಗ್ ಬಳಸ್ಬೇಕು ಏನು ಅಂತ ಬಂದು ಫಾರಿನರ್ಸ್ ಬಂದು ನಮ್ಮ ಇಂಡಿಯಾಗೆ ಬಂದು ಇದನ್ನ ಯಾವ ತರ ಬೆಳೆಸ್ಬೇಕು ಅಂತೆಲ್ಲ ಕಲ್ತ್ಕೊಂಡೋಗಿ, ಸೊ ಫಾರಿನ್ ಅವರು ಇವಾಗ ನಮ್ಗಿಂತ ಚೆನ್ನಾಗಿ ಆಕ್ಚುಲಿ ಅವ್ರು ಬೆಳೆಸ್ತಾ ಇದಾರೆ ಇವಾಗ. ನೋಡಿ ಫ್ರೆಂಡ್ಸ್, ಈ ಬ್ಲಾಕ್ ಟರ್ಮರಿಕ್ ಒಂದ್ ಸಸಿ ಆಕ್ಚುಲಿ ಬ್ಲಾಕ್ ಟರ್ಮರಿಕ್ ಒಂದ್ ಸಸಿ ಬಂದ್ಬಿಟ್ಟು 3,000ದಿಂದ 6,000 10,000 ರೂಪಾಯಿ ಸಹ ಮಾಡ್ತಿದ್ದಾರೆ. ಸೊ ಸೆಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಈ ತರ ಏನು ಬ್ಲಾಕ್ ಟರ್ಮರಿಕ್ ಸಸಿನ. ಬಟ್ ಅವ್ರು ಸೆಲ್ ಮಾಡ್ತಿರೋದು ಆಕ್ಚುಲ್ ಬ್ಲಾಕ್ ಟರ್ಮರಿಕ್ ಸಸಿ ಅಲ್ಲ ಅದು. ಸೊ ಆಕ್ಚುಲ್ ಬ್ಲಾಕ್ ಟರ್ಮರಿಕ್ ಸಸಿ ನಾನು ಏನಂತಾರೆ ಈ ಲೀವ್ಸ್ ಇರುತ್ತಲ್ಲ, ಎಲೆದು ಸೆಂಟರ್ ಅಲ್ಲಿ ಒಂದು ಬ್ಲಾಕ್ ಮಾರ್ಕ್ ಇರುತ್ತೆ. ಸೊ ಇದು ಆಕ್ಚುಲಿ ಓಕೆ, ಬಟ್ ಮೈನ್ ಥಿಂಗ್ ಏನು ಅಂತಂದ್ರೆ ಈ ಸ್ಟೆಮ್ ಅಂದ್ರೆ ಬುಡ ಇರುತ್ತಲ್ವಾ ಸಸಿ ಬುಡ, ಅದು ಆಕ್ಚುಲಿ ಬ್ಲಾಕ್ ಕಲರ್ ಇರಬೇಕು. ಸೊ ಅದು ಆಕ್ಚುಲ್ ಬ್ಲಾಕ್ ಟರ್ಮರಿಕ್. ಸೊ ಏನಂತಾರೆ ನಾವು 10,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಿದೀವಿ, ಅವ್ರು ಏನಂತಾರೆ ಆ ಬುಡ ಏನಂತಾರೆ ಕಪ್ಪಗಿರಲ್ಲ, ಅದು ಗ್ರೀನ್ ಕಲರ್ ಇರುತ್ತೆ. ಸೊ ಗ್ರೀನ್ ಕಲರ್ ಇರುತ್ತೆ, ಅದೇನು ನಮ್ಮ ಕೊತ್ತಂಬರಿ ಸೊಪ್ಪಿದಂಗೆ ಗ್ರೀನ್ ಕಲರ್ ಇದ್ರೆ ಇದನ್ನೇನು ಫ್ರಾಡ್ ಅನ್ಬೇಕು ಏನನ್ಬೇಕು ನನಗಂತೂ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಮತ್ತೆ ಇದನ್ನ ಏನಂತಾರೆ ಸೆಲ್ ಮಾಡೋದು ಬ್ಲಾಕ್ ಟರ್ಮರಿಕ್ ನಾವು ಬೆಳೆಸ್ತೀವಿ, ಬಟ್ ಸೆಲ್ ಮಾಡೋದು ತುಂಬಾ ತಲೆನೋವಿದೆ. ಇದಕ್ಕೆ ಪೊಲೀಸು ಅದು ಇದು ತುಂಬಾ ಟೆನ್ಷನ್ಸ್ ಇದೆ. ಆಮೇಲೆ ಲೈಸೆನ್ಸ್ ಅಷ್ಟೇ ಏನಂತಾರೆ ಇದನ್ನ ಮಾಡ್ಬೇಕಂದ್ರೆ ಲೈಸೆನ್ಸ್ ಇರಬೇಕು ಪ್ರತಿಯೊಂದು, ಅಂದ್ರೆ ನಾವು ಗಂಧದ ಗಿಡ ಯಾವ ತರ ನಾವು ಬೆಳೆಸ್ಬೇಕು ಅಂದ್ರೆ ಲೈಸೆನ್ಸ್ ಎಲ್ಲ ಬೇಕಾಗುತ್ತೆ, ಗೌರ್ಮೆಂಟ್ ಪರ್ಮಿಷನ್ಸ್ ಬೇಕು, ಅದೆಲ್ಲ ಬೇಕಾಗುತ್ತೆ. ಸೊ ಸುಮ್ಮನೆ ನಾವು ಬೆಳೆಸ್ಬಿಟ್ಟು ಮಾಡ್ಬಿಡ್ತೀನಿ ಅಂತಂದ್ರೆ ಅದು ಅಷ್ಟು ಈಸಿ ಅಲ್ಲ. ಸೊ ಇದನ್ನ ಡೈರೆಕ್ಟ್ ಆಗಿ ನಾವು ಏನಂತಾರೆ ಈ ಸೈಂಟಿಸ್ಟ್ ಎಲ್ಲ ರಿಸರ್ಚ್ ಮಾಡೋರು ಇರ್ತಾರಲ್ಲ ಅವ್ರ ಹತ್ರ ನಾವು ಯಾವ ತರ ಬೆಳೆಸ್ಬೇಕು, ಯಾವ ತರ ಏನಂತಾರೆ ಅದಕ್ಕೆ ಒಂದು ಪ್ರೊಸೀಜರ್ಸ್ ಎಲ್ಲ ಅವ್ರ ಹತ್ರ ನಾವು ಫಾಲೋ ಅಪ್ ಆಗ್ಬೇಕಾಗುತ್ತೆ. ಸೊ ನಾವು ಇದನ್ನ ಈಸಿಯಾಗಿ ಆಮೇಲೆ ಇದನ್ನ ಏನಂತಾರೆ ಅಷ್ಟೊಂದು ಈಸಿ ಏನಿಲ್ಲ, ಇದು ನಾವು ಮಾರ್ಬೇಕು ಅಂದ್ರೆ ಒಂದು ಏಜೆನ್ಸೀಸ್ ಇರ್ತವೆ, ನಾವು ಡೇಟ್ ಹೋಗ್ಬಿಟ್ಟು ನಾವು ಬ್ಲಾಕ್ ಟರ್ಮರಿಕ್ ಅಂದ್ರೆ ಯಾರು ತಗೊಳ್ಳಲ್ಲ. ಸೊ ಏಜೆನ್ಸಿ ಮುಖಾಂತರ ಹೋಗಿ ಏನಂತಾರೆ ಸೆಲ್ ಮಾಡ್ಬೇಕಾಗುತ್ತೆ. ಅದು ಆಕ್ಚುಲಿ ತುಂಬಾ ತಲೆನೋವಿದೆ ಫ್ರೆಂಡ್ಸ್, ಅದು ಅಷ್ಟು ಈಸಿ ಅಂತೂ ಅಲ್ಲ. ಆಮೇಲೆ ಈ ಬ್ಲಾಕ್ ಟರ್ಮರಿಕ್ ಯಾಕೆ ಅಷ್ಟೊಂದು 2 ಕೋಟಿ 3 ಕೋಟಿ ಜನ ಹೆಂಗ್ ನಂಬಿಸ್ತಾರೆ ನಮ್ಮನ್ನ ಅಂತಂದ್ರೆ ಅದಕ್ಕೆ ಡಿಫ್ರೆಂಟ್ ಪವರ್ಸ್ ಇದೆ. ಅಂದ್ರೆ ಪವರ್ಸ್ ಇದೆ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಮೈನ್ಲಿ ಟೆಸ್ಟ್ ಅಂದ್ರೆ ಲಾಕ್ ಟೆಸ್ಟ್ ಒಂದು, ಫೈರ್ ಟೆಸ್ಟ್ ಒಂದು, ನೀಡಲ್ ಟೆಸ್ಟ್ ಒಂದು, ಬುಕ್ ಟೆಸ್ಟ್ ಅಂತ. ಲಾಕ್ ಟೆಸ್ಟ್ ಅಂದ್ರೆ ಏನಿಲ್ಲ ಫ್ರೆಂಡ್ಸ್, ಒಂದು ಬೀಗ ತಗೊಂತಾರೆ, ಬೀಗ ಲಾಕ್ ಹಾಕ್ತಾರೆ, ಲಾಕ್ ಹಾಕ್ಬಿಟ್ಟು ಮುಂದೆ ಇಡ್ತಾರೆ, ಮುಂದೆ ಇಟ್ಬಿಟ್ಟು ಈ ಏನಂತಾರೆ ಇದನ್ನ ನಾವು ಬ್ಲಾಕ್ ಟರ್ಮರಿಕ್ ತಗೊಂಡೋಗ್ಬಿಟ್ಟು ಲಾಕ್ ಮೇಲೆ ಹಾಕಿದ ತಕ್ಷಣ ಲಾಕ್ ಓಪನ್ ಆಗ್ಬಿಡುತ್ತೆ. ಇದು ಲಾಕ್ ಟೆಸ್ಟ್. ಫೈರ್ ಟೆಸ್ಟ್ ಅಂದ್ರೆ ಕರ್ಪೂರ ತಗೊಂಡೋಗ್ಬಿಟ್ಟು ಬ್ಲಾಕ್ ಟರ್ಮರಿಕ್ ಮೇಲೆ ಇಟ್ರೆ ಸೊ ಕರ್ಪೂರ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ನೀಡಲ್ ಟೆಸ್ಟ್ ಏನಂದ್ರೆ ಫ್ರೆಂಡ್ಸ್, ಈ ಬ್ಲಾಕ್ ಟರ್ಮರಿಕ್ ಪಕ್ಕದಲ್ಲಿ ನೀಡಲ್ ಇಟ್ರೆ ಬ್ಲಾಕ್ ಟರ್ಮರಿಕ್ ಕಡೆಗೆ ನೀಡಲ್ ಬೆಂಡ್ ಆಗ್ಬಿಡುತ್ತೆ, ಅದು ನೀಡಲ್ ಟೆಸ್ಟ್. ಬುಕ್ ಟೆಸ್ಟ್ ಅಂದ್ರೆ ಒಂದು 200 ಪೇಜ್ ಬುಕ್ ತಗೊಂಡು ಫ್ರಂಟ್ ಪೇಜ್ ಅಲ್ಲಿ ನಾವೇನಾದ್ರೂ ಏನಂತಾರೆ ಬ್ಲಾಕ್ ಟರ್ಮರಿಕ್ ತಗೊಂಡು ಒಂದು ಲೈನ್ ಹೇಳಿದ್ರೆ ಅದ್ರ ಮಾರ್ಕು ಏನಂತಾರೆ ಎಷ್ಟು ಪೇಜ್ಗೆ ಆಗುತ್ತೆ ಅಂದ್ರೆ ಲೈಕ್ ಒಂದು 5 ಪೇಜ್ 10 ಪೇಜ್ 20 ಪೇಜ್ 60 ಪೇಜಸ್ ಈ ತರ ಎಷ್ಟು ಪೇಜ್ ಆಗುತ್ತೋ ಅಷ್ಟು ಪವರ್ಫುಲ್ ಅಂತ ಅದು ಬುಕ್ ಟೆಸ್ಟ್ ಅಂತ.
ಸೊ ಈ ತರ ಡಿಫ್ರೆಂಟ್ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಈ ಬುಕ್ ಅಂದ್ರೆ ಆಯಿಲ್ ಎಲ್ಲ ಯಾವ ತರ ಅಂಟ್ಕೊಳ್ಳುತ್ತಲ್ಲ, ಅಂದ್ರೆ ಫಸ್ಟ್ ಪೇಜ್ ಅಲ್ಲಿ ಅಂದ್ರು ಆಯಿಲ್ ಸ್ವಲ್ಪ ಹಾಕಿದ್ರೆ ಆ ನೆಕ್ಸ್ಟ್ ಪೇಜ್, ಥರ್ಡ್ ಪೇಜ್, ಫೋರ್ತ್ ಪೇಜ್ ಈ ತರ ಆಯಿಲ್ ಯಾವ ತರ ಅಂಟ್ಕೊಳ್ಳುತ್ತೋ ಆ ತರ ಇದ್ರದ್ದು ಮಾರ್ಕು ಅಷ್ಟೇ ಈ ತರ ಬಿದ್ದಿರುತ್ತೆ. ಸೊ ಎಷ್ಟು ಪೇಜಸ್ ಬಿದ್ದಿದ್ಯೋ ಅಷ್ಟು ಅದು ಪವರ್ಫುಲ್ ಅಂದ್ಬಿಟ್ಟು ಆಕ್ಚುಲಿ ಅದನ್ನ ಡಿಸೈಡ್ ಮಾಡ್ತಿರ್ತಾರೆ. ಇದು ಬುಕ್ ಟೆಸ್ಟ್ ಅಂತ ಮಾಡ್ತಿರ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇದು ಏನಂತಾರೆ ತರ ಡಿಫ್ರೆಂಟ್ ಟೆಸ್ಟ್ ಗಳೆಲ್ಲ ಮಾಡ್ತಾರೆ. ಟೆಸ್ಟ್ ಮಾಡಿ ಟೆಸ್ಟ್ ಮಾಡಕ್ಕೆ ಸುಮಾರು ಲಕ್ಷ ಇದು ಏನ್ ತಗೊಂಡ್ಬಿಡ್ತಾರೆ ಅವರು. ಸೊ ಇದೇನಂತಾರೆ, ಇದಕ್ಕೆ ಅವ್ರು ಪೂಜೆ ಮಾಡಿ ಕೊಡ್ತೀನಿ ಅಂತಂದ್ರೆ ಅದು ಕೋಟಿಗಟ್ಟಲೆ ಹೋಗ್ಬಿಡ್ತದೆ ರೇಟು. ಸೊ ತಮಿಳ್ನಾಡು ಇದೇ ತರ ಏನಂತಾರೆ ಬ್ಲಾಕ್ ಟರ್ನ್ ಪರ್ಚೇಸ್ ಮಾಡಕ್ಕಂತ ಹೋಗ್ಬಿಟ್ಟು ಒಬ್ರು ಏನಂತ ಅವ್ರ ಅಡ್ವಾನ್ಸ್ ತಗೊಂಡಿದ್ದಾರೆ, ಒಂದು 5 ಲಕ್ಷ ಅಡ್ವಾನ್ಸ್ ತಗೊಂಡು ನೆಕ್ಸ್ಟ್ ಟರ್ಮರಿಕ್ ಕೊಡಿ ಅನ್ನೋದಕ್ಕೆ ಹೊಡೆದು ಕಳ್ಸಿದ್ರು. ಸೊ ನೋಡಿ ಫ್ರೆಂಡ್ಸ್, ಈ ತರ ಮೋಸ ಮಾಡ್ತಿರ್ತಾರೆ ಫ್ರೆಂಡ್ಸ್. ಇದೇ ತರ ಏನಾದ್ರು ಏನಂತಾರೆ ಇನ್ನೂ ಏನ್ ಪವರ್ಸ್ ಅಂದ್ರೆ ಇದೆ, ಏನಾದ್ರು ನೀವು ಕೆಲ್ಸಕ್ಕೆ ಹೋಗ್ತಿರ್ತೀರಾ, ನಾವು ಇಂಟರ್ವ್ಯೂ ಹೋಗ್ತಿರ್ತೀರಾ, ಇಲ್ಲಾಂದ್ರೆ ಏನೋ ಒಂದು ರಿಯಲ್ ಎಸ್ಟೇಟ್ ಒಂದು ಡೀಲ್ ಮಾಡಕ್ ಹೋಗ್ತಿರ್ತೀರಾ, ಆ ಟೈಮಲ್ಲಿ ಬ್ಲಾಕ್ ಟರ್ಮರಿಕ್ ನ ಇದು ಅಂದ್ರೆ ಪುಡಿ ಮಾಡಿ ನಾವು ತಲೆ ಅಂದ್ರೆ ಹಣೆಗೆ ಹಚ್ಕೊಂಡು ಹೋದ್ರೆ 100% ಪಕ್ಕ ಹಾಗೆ ಆಗುತ್ತೆ. ಈ ತರ ತುಂಬಾ ಹೇಳ್ತಿರ್ತಾರೆ ಫ್ರೆಂಡ್ಸ್. ಅದೆಷ್ಟು ನಿಜ ಎಷ್ಟು ಸುಳ್ಳು ಅದು ನಿಮ್ಗೆ ಬಿಟ್ಟಿರೋದು. ಬಟ್ ಏನ್ ನಾನು ಹೇಳೋದು ಅಂತಂದ್ರೆ, ಈ ಬ್ಲಾಕ್ ಟರ್ಮರಿಕ್ 1 kgಗೆ 6,000 ಇಂದ 10,000 ಮ್ಯಾಕ್ಸಿಮಮ್ 10,000 ರೂಪಾಯಿ ಕೊಟ್ರೆ ತಗೊಳ್ಳಿ. ದುಡ್ಡು ಜಾಸ್ತಿ ಇದೆ, ಶಕ್ತಿಗಳೆಲ್ಲ ನೀವು ನಮ್ಮಂಗಿದೆ ತಗೊಳ್ಳಿ ಫ್ರೆಂಡ್ಸ್. ಇಲ್ಲ ಅಂದ್ರೆ ಅದ್ರ ಅವಶ್ಯಕತೆ ಏನಿರಲ್ಲ. ಕೋಟಿಗಟ್ಲೆ ಅಂತ ಮೋಸ ಮಾಡಕ್ ಬಂದ್ರೆ ನಿಮ್ಗೊಂದು ಅವೇರ್ನೆಸ್ ಇರ್ಲಿ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಫ್ರೆಂಡ್ಸ್. ನಿಮ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.